ಕಿಸಾನ್ ರಾಷ್ಟ್ರೀಯ ರೈತ ಸಂಘಕ್ಕೆ ಜಯವಾಗಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್. ಪಾಕಿಸ್ತಾನಿ ಪ್ರೇಮಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕಾರ ಪಾಕಿಸ್ತಾನಿ ಪ್ರೇಮಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕಾರ ಅಧಿಕಾರಿಗಳನ್ನು ಗುಲಾಮರಂತೆ ನಡೆಸಿಕೊಳ್ಳುತ್ತಿರುವ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕಾರ. ಬಿಟ್ಟೋಗೋ ಬಿಟ್ಟೋಗೋ ಅದ್ ಕುರ್ಚಿ ಬಿಟ್ಟೋಗು. ಬಿಟ್ಟೋಗೋ ಧಿಕ್ಕಾರ ಧಿಕ್ಕಾರ. ಬೋಲೋ ಭಾರತ್ ಮಾತಾ ಕಿ ಜೈ. ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಧಿಕ್ಕಾರ ಧಿಕ್ಕಾರ. ದುಷ್ಟ ಸಿಎಂಗೆ ಚಪ್ಪಲ ಧಿಕ್ಕಾರ. ಚಪ್ಪಲಡಿ ಚಪ್ಪಲ. ದುರಂಕಾರಿ ಸಿಎಂಗೆ ಧಿಕ್ಕಾರ ಧಿಕ್ಕಾರ. ದುರಂಕಾರಿ ಸಿಎಂಗೆ ಧಿಕ್ಕಾರ ಧಿಕ್ಕಾರ. ಚಪ್ಪಲು ಹೊಡೆ. ದೇಶದ್ರೋಹಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕಾರ. ದೇಶದ್ರೋಹಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕಾರ. ಪಾಕಿಸ್ತಾನಿ ಪ್ರೇಮಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕಾರ. ಪಾಕಿಸ್ತಾನಿ ಪ್ರೇಮಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕಾರ. ಡಿಸಿ ಆಫೀಸ್ ಬರೋ ಕೆಲಸ ಬೇರೆ ಐತಿ. ಮುಂದೆ ಡಿಸಿ ಆಫೀಸ್ ಬರೋ ಕೆಲಸ ಬೇರೆ ಐತಿ. ಅಧಿಕಾರಿಗಳಿಗೂ ಬರೋ ಕೆಲಸ ಬೇರೆ ಐತಿ. ಸಿದ್ದರಾಮಯ್ಯ ಖಾಲಿ ಮಾಡ್ಬೇಕು. ದೇಶದ್ರೋಹಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ರೈತದ್ರೋಹಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕಾರ. ರೈತದ್ರೋಹಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕಾರ. ಸಮಾಜಗಳನ್ನು ಒಡೆಯುತ್ತಿರುವ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕಾರ. ಬೋಲೋ ಭಾರತ್ ಮಾತಾ ಕಿ ಜೈ. ದೇಶದ್ರೋಹಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕಾರ. ರಾಜಕಾರಣಿಗಳು ನಡ್ಕೊಳ್ತಿರುವಂಥ ರೀತಿ ಏನಿದೆ, ಶಾಸಕಾಂಗ ವ್ಯವಸ್ಥೆಗೆ ಏನು ಮದ ಬಂದಿದೆ ಅನ್ನುವಂಥದ್ದು, ರೈತರ ಓಟನ್ನು, ಸಾಮಾನ್ಯರ ಓಟನ್ನು ತೆಗೆದುಕೊಂಡು ಇವರು ಮಜಾ ಮೋಜು ಮಸ್ತಿ ಮಾಡುವಂಥದ್ದಕ್ಕೆ ವ್ಯವಸ್ಥೆ ಆಗಿದೆ. ಏನು ಶಾಸಕಾಂಗ ವ್ಯವಸ್ಥೆ, ಮಾನ್ಯ ಮುಖ್ಯಮಂತ್ರಿಯವರು ನಿನ್ನೆ ನಡ್ಕೊಂಡಂಥ ರೀತಿ ಅದು ಅಸಂವಿಧಾನಾತ್ಮಕ ಮತ್ತು ಅಮಾನವೀಯವಾಗಿರುವಂಥ ವ್ಯವಸ್ಥೆಯನ್ನು ನಿನ್ನೆಗೆ ಅವರು ತೋರಿಸ್ಕೊಟ್ಟಿದ್ದಾರೆ. ಮದ ಬಂದರೆ ಏನಾಗ್ತದೆ ಅನ್ನುವಂಥದ್ದನ್ನು ನಿನ್ನೆ ಅವರ ವರ್ತನೆಯಿಂದ ಅಥವಾ ಜಾತಿ ಸಮೀಕ್ಷೆ ಮಾಡುವಂಥ ರೀತಿ ಹಿಂದೆ ಮಾಡುವಂಥದ್ದು ಇದೆಲ್ಲವನ್ನು ಅವಲೋಕನ ಮಾಡಿದಾಗ ಈ ಕರ್ನಾಟಕ ಸರ್ಕಾರ ಇರ್ಬೋದು ಮತ್ತು ಬಾಕಿ ಸರ್ಕಾರ ಇರ್ಬೋದು ಭ್ರಷ್ಟ ರಾಜಕಾರಣಿಗಳು ನಡ್ಕೊಳ್ತಾ ಇರುವಂಥದ್ದು. ಇವರಿಗೇನು ಕೆಲಸ ಇಲ್ಲೇನು, ರೈತ ಇವತ್ತು ಬೆಳೆಗೆ ಬೆಲೆ ಇಲ್ಲದೆ ಇರುವಂಥ ಸಂದರ್ಭ, ತೊಂದರೆಯಲ್ಲಿರುವಂಥ ಸಂದರ್ಭದಲ್ಲಿ ಅದಕ್ಕೆ ಲಕ್ಷ್ಯ ಹಾಕೋದನ್ನು ಬಿಟ್ಟು ಕ್ಷುಲ್ಲಕವಾಗಿ ರಾಜಕಾರಣ ಮಾಡೋ ಸಲುವಾಗಿ ತಾವುಗಳು ಅಸಂವಿಧಾನಾತ್ಮಕವಾಗಿ ಕಾನೂನು ವಿರುದ್ಧವಾಗಿ ನಡ್ಕೊಳ್ಳುತ್ತಿರುವಂಥದ್ದನ್ನು ಕರ್ನಾಟಕ ರಾಜ್ಯ ರೈತ ಸಂಘ, ರಾಷ್ಟ್ರೀಯ ರೈತ ಸಂಘ ತುಂಬ ಘೋರವಾಗಿ ಇದನ್ನು ಖಂಡಿಸ್ತೇವೆ. ನಿನ್ನೆ ಕಾರ್ಯಾಂಗ ವ್ಯವಸ್ಥೆಯ ಏನು ಮೇಲೆ ಅವರು ಗದಪ್ರಹಾರ ಮಾಡಿದಂಥದ್ದು ಅವರ ರೀತಿ ನೋಡಿದ್ರೆ ಅವರ ನೀತಿಯನ್ನು ವ್ಯಕ್ತಪಡಿಸ್ತೇವೆ. ಆದ್ದರಿಂದ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಇದನ್ನು ತುಂಬ ಗಂಭೀರವಾಗಿ ಖಂಡಿಸ್ತೇವೆ, ಇವರಿಗೆ ಧಿಕ್ಕಾರವಾಗಿ ಹೇಳ್ತೇವೆ. ಯಾಕಂತಂದರೆ ಅಧಿಕಾರದ ಮದದಿಂದ ಈ ರೀತಿ ನಡೆದುಕೊಳ್ತಾ ಇರುವಂಥದ್ದು. ಒಂದು ವೇಳೆ ರೈತರು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿರುವಂಥ ಸಂದರ್ಭದಲ್ಲಿ ನೀವು ಕಾನೂನು ನೆಪ ಹೇಳಿ ನಮ್ಮ ಮೇಲೆ ಗದಪ್ರಹಾರವನ್ನು ಮಾಡ್ತೀರಿ, ಕಾನೂನನ್ನು ಗದಪ್ರಹಾರ ಮಾಡ್ತೀವಿ. ನೀವು ಯಾವ ನೈತಿಕ ಹಕ್ಕಿನಿಂದ ನೀವು ರಕ್ಷಣೆಯನ್ನು ಕೋರ್ತೀರಿ ಅನ್ನುವಂಥದ್ದು ನಾನು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೇಳ್ತೇನೆ. ನೀವು ನಿಜವಾಗಿ ಸಂವಿಧಾನಕ್ಕೆ ಗೌರವ ಮಾಡುವಂಥದ್ದಾದರೆ ನೀವು ಪೊಲೀಸ್ ಪ್ರೊಟೆಕ್ಷನ್ ಹೊರತಾಗಿ ನಿಮ್ಮ ಚಟುವಟಿಕೆಯನ್ನು ಮಾಡಿ. ಇಲ್ಲ ಅಂತಂದರೆ ನೀತಿಗೆಟ್ಟ ಭ್ರಷ್ಟ ದೇಶದ್ರೋಹಿ ಮುಖ್ಯಮಂತ್ರಿ ಅಂತ ಹೇಳಬೇಕಾಗ್ತದೆ. ನೀವು ಯಾವ ಸಂದರ್ಭದಲ್ಲಿ ಈಗ ದೇಶದ ವಿರುದ್ಧವಾಗಿ ನೀವು ನಿಮ್ಮ ಹೇಳಿಕೆಯನ್ನು ನೀಡ್ತೀರಿ? ಯುದ್ಧ ಮಾಡುವಂಥದ್ದು, ಯುದ್ಧ ಮಾಡದೇ ಇರುವಂಥದ್ದು ಆಗಲಿ ಅಥವಾ ಕಾರ್ಯಾಂಗ ವ್ಯವಸ್ಥೆಗೆ ನೀವು ಅಪಚಾರ ಮಾಡುವಂಥದ್ದಾಗಲಿ ಇದೇನು ನೋಡಿದರೆ ನಿಮಗೇನು ಮತಿಭ್ರಮಣೆ ಆಗಿದೆ ಸಿದ್ದರಾಮಯ್ಯ ಅವರಿಗೆ ಅನ್ನುವಂಥದ್ದು. ಆದ್ದರಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ತುಂಬ ಮಂದಿ ಮುಖ್ಯಮಂತ್ರಿಯ ಆಸ್ಪಿರೆಂಟ್ಸ್ ಇದ್ದಾರೆ. ನೀವು ಬಿಡಿ, ನಿಮಗೆ ನಿಜವಾಗಿ ಹಿಂದಿನ ಮುಖ್ಯಮಂತ್ರಿ ಹಿಂದಿನ ಸಿದ್ದರಾಮಯ್ಯ ಅವರಾದರೆ ನೀವು ಏನೋ ಯಾಕಂತಂದ್ರೆ ನಿಮಗೇನೋ ಆರೋಗ್ಯ ಸಮಸ್ಯೆ ಆಗಿರಬೇಕು, ನಿಮಗೇನು ಮತಿಭ್ರಮಣೆ ಆಗಿರಬೇಕು. ಆದ್ದರಿಂದ ನಿಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನು ಖಾಲಿ ಮಾಡಿ. ಯಾಕಂತಂದ್ರೆ ಈ ರೀತಿ ವರ್ತನೆ ಇದು ಅಸಂವಿಧಾನಾತ್ಮಕ ವರ್ತನೆ ಆಗಿರೋದ್ರಿಂದ ಮಾನ್ಯ ಸಿದ್ದರಾಮಯ್ಯ ಅವರೇ, ನೀವು ಈಗ
ಏನು ಅವ ಹುಚ್ಚ ಅಹಮದ್ ಅಂತ ಏನು ಹಿಂದೆ ನಮ್ಮ ಮೊಘಲರೆಲ್ಲ ಆಳಿದನಲ್ಲ, ಹಾಗೆ ಹುಚ್ಚು ಸಿದ್ದರಾಮಯ್ಯ ಅಂತ ಹೇಳುವಂಥದ್ದು ಆ ತರ್ಕೋಬೇಡ್ರಿ. ದಯಮಾಡಿ ಆ ಕುರ್ಚಿಯನ್ನು ಖಾಲಿ ಮಾಡಿ ನೀವು ರಾಜೀನಾಮೆ ಕೊಟ್ಟು ಮುಂದೆ ನಿಮ್ಮ ಪಕ್ಷದವ್ರಿಗೆ ಕೊಡಿ. ರೈತರ ಬಗ್ಗೆ ಕಾಳಜಿ ಇರುವಂಥ ವ್ಯವಸ್ಥೆಯ ವ್ಯಕ್ತಿ ಮೇಲೆ ಮುಖ್ಯಮಂತ್ರಿ ಆಗಿರಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೇವೆ. ಆದ್ದರಿಂದ ಇದನ್ನು ಖಂಡಿಸ್ತೇವೆ. ಬೋಲೋ